ಚೆನ್ನಾಗಿದೆ, ಸೂಪರಾಗಿ. ಯೂತ್ಗೆ ಒಳ್ಳೆ ಮೂವಿ, ತುಂಬ ಚೆನ್ನಾಗಿದೆ. ಏನು ಬಡಸ್ತನದಿಂದ ಬಂದು ಒಂದು ಕಷ್ಟಪಟ್ಟು ಒಳ್ಳೆ ಒಂದು ಇಮೇಜ್ ತೊಗೊಂಡಿದ್ದಾರೆ ಮೂವಿಲಿ. ಚೆನ್ನಾಗಿ ಮೊದಲನೇ ಮೂವಿಲಿ ಇಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬ ಧನ್ಯವಾದ. ಖಂಡಿತವಲ್ಲ, ಹೊರನಟ ಡಾಕ್ಟರ್ ರಾಜ್ಕುಮಾರ್, ಗಂಡರ ಗಂಡ ಬೇರುಂಡ ಭೂಲೋಕ ಪ್ರಚಂಡ, ಪಾರ್ವತಮ್ಮನ ಗಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಎಲ್ಲರಿಗಿನ್ನ ಮೇಲಾಗಿದೆ. ಮರಿ ಬಂದೈತೆ, ಆ ಮರಿನ ಯಾರು ಅಳ್ಳಾಡ್ಸಕ್ ಶಕ್ತಿ ಇಲ್ಲ ಇವನ್ ಮೇಲೆ. ಅದ್ರ ಮುಂದೆ ಎರಡು ಮಾತಾಡಂಗೆ ಇಲ್ಲ. ಅಪ್ಪು ಬಸ್ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆ, ಕೊಡ್ತಾರೆ ಸರಿಯಾಗಿ. ಭಾಳ ಚೆನ್ನಾಗಿದೆ, ಸೂಪರ್ ಮಾಡಿದೆ. ಅದಕ್ಕೆ ಡೈಲಾಗ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪಟಾಕಿ ಯಾವುದಾಗಿರಲಿ ಹಚ್ಚೋರು ನಾವಾಗಿರ್ಬೇಕು. ಚೆನ್ನಾಗಿ ಸೂಪರಾಗಿ ಅನ್ಸುತ್ತು, ಚೆನ್ನಾಗಿ ಮಾಡಿದ್ರು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಸೂಪರ್ ಮಾಡಿ. ಅಪ್ಪು ಬಸ್ ಹೇಗೆ ಮಾಡಿದಾರೋ ಇವ ಬಸ್ ಹಾಗೆ ಮಾಡಿದ್ದಾರೆ. ಸೂಪರ್ ಸರ್, ಎಲ್ಲ ಫ್ಯಾಮಿಲಿ ಸಮೇತ ಬರ್ಬೋದು ಸರ್. ಅಪ್ಪು ಸರ್ ಯಾತ್ರೆ ಕೊಡ್ತಾರೆ ಅದೇ ಥರ ಎಲ್ಲ ಫ್ಯಾಮಿಲಿ ಫುಲ್ ಬಂದು ನೋಡ್ಬೋದು ಸರ್. ಸೂಪರ್ ಇದೆ ಫಿಲಮ್. ಡ್ಯಾನ್ಸ್ ಫೈಟ್ ಮಾತ್ರ ಅಪ್ಪು ಥರನೇ ಅಲ್ಟಿಮೇಟ್ ಫೈಟ್ ಸರ್. ಸೂಪರ್ ಡ್ಯಾನ್ಸ್, ಸೂಪರ್ ಸರ್, ಎಲ್ಲ ಸೂಪರ್ ಸರ್. ನಿಜವಲ್ಲ ನಾನು ಇದೆ 100% ಇದೆ ಸರ್, ಚೆನ್ನಾಗಿದೆ ಸರ್, ಸೂಪರ್ ಇದೆ ಸರ್. ಸಿನಿಮಾ ಅಲ್ಲ ಸರ್, ಇದು ಚರಿತ್ರೆ, ರಾಜವಂಶದ ಚರಿತ್ರೆ. 54ನೇ ಇಸ್ವಿಲಿ ಅಣ್ಣವ್ರು ಬಂದಿದ್ರು, ಇವು 2024 ಯುವರಾಜ್ ಅವ್ರು ಬಂದವ್ರೆ. ಇನ್ನೇನೆಲ್ಲ ಫೇಕ್ ಐಡಿಗಳು ಮಾಡಿಕೊಂಡಿದ್ರಲ್ಲ, ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು. ಆ ಥರ ಕಥೆ ತೆಗೆದಿದೆ ಸರ್. ಕೊನೆಯಲ್ಲಿ ಒಂದು ಅಣ್ಣವರು ಬರ್ತಾರೆ, ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಾರೆ, ಅಲ್ಟಿಮೇಟ್ಲಾಗಿ ಬರ್ತಾರೆ ಸರ್. 6 ವರ್ಷದಿಂದ 60 ವರ್ಷದವರೆಗೂ ಪಿಕ್ಚರ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನೋದನ್ನ ಯುವರಾಜ್ ಅವ್ರು ತುಂಬಿದ್ದಾರೆ. ಕತೆ ತುಂಬ ಚೆನ್ನಾಗಿ ಬಂದಿದೆ ಸರ್. ಯುವರಾಜ್ ಅವ್ರ ಫಸ್ಟ್ ಪಿಕ್ಚರು ಚಿತ್ರ ಒಳಗಡೆ ಹೋಗಿ ನೋಡಿದ್ರೆ ಅವ್ರು 50ನೇ ಪಿಕ್ಚರ್ 100ನೇ ಪಿಕ್ಚರ್ ಅನ್ಬೇಕು, ಆ ರೇಂಜ್ ಮಾಡಿದ್ದಾರೆ ಸರ್. ಕತೆ ಸೂಪರ್ ಆಗಿ ಬಂದಿದೆ ಸರ್, ಒಳ್ಳೆ ಕತೆ ಮಾಡಿದ್ರೆ. ಇದು ಇಷ್ಟಿಲ್ಲ ರೆಕಾರ್ಡು. ಮೊದಲನೇ ಪಿಕ್ಚರ್ಗೆ ಈ ಕ್ರೈಜಲ್ಲಿ ಬಂದಿರೋದು ಇಷ್ಟಿಲ್ಲ ರೆಕಾರ್ಡು. ನೀವು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಪಿಕ್ಚರ್ಗೆ ಈ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಕ್ರೈಜ್ ಬಂದಿರೋದು ಕರ್ನಾಟಕ ಇತಿಹಾಸದಲ್ಲಿ ಯಾರಿಗೂ ಇಲ್ಲ. ಅದು ರಾಜವಂಶಕ್ಕೆ ಮಾತ್ರನೇ ಗೊತ್ತಿರೋದು. ನಾವು ಹೇಳೋದಲ್ಲ, ಒಳಗಡೆ ಚಿತ್ರ ಹೋಗಿ ನೀವು ಮಾಧ್ಯಮದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ಅಲ್ಟಿಮೇಟ್ಲಿ ಆಗಿದೆ ಫಿಲಿಮ್, ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನಸ್ಸು ಶಾಂತಿ ಆಯ್ತು, ಸಕ್ಕದ. ನಾವು ಟಿವಿ ಬ್ಯಾಸ್ ಫಾನ್ಸ್, ಆದರೆ ಪುನೀತ್ ಸರ್ ಸಕ್ಕದ ಬೇಕಿತ್ತು ಇದು. ಜೈ ಅಪ್ಪು ಸರ್. ಕರ್ನಾಟಕ ರತ್ನದ ಕರ್ನಾಟಕದ ಚಿಹ್ನ ಇದು ಬಂದಿದೆ ಇವತ್ತು ಕರ್ನಾಟಕ ನಾಡಲ್ಲಿ. ನಮ್ಮ ಇಂಡಸ್ಟ್ರಿ ಹೋಗೋ ಟೈಮಲ್ಲಿ ಇವ್ರು ಬಂದಿದ್ದಾರೆ. ಇವ್ರ ಇಂಡಸ್ಟ್ರಿನ ಬೆಳೆಸ್ತೀವಿ ನಾವು. ದೊಡ್ಡ ಮನೆ ಗತ್ತು, ಇಂಡಿಯಾಗೆ ಗೊತ್ತು. ಯಾವತ್ತಿದ್ರು ಅಷ್ಟೇ ಕಾಂಟ್ರವರ್ಸಿ ಮಾಡೋ ನನ್ನ ಮಕ್ಕಳು ಯಾವನೇ ಆಗಿರಲಿ, ಇನ್ನು ಮೇಲೆ ಕಾಂಟ್ರವರ್ಸಿ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ ಯುವ. ಕರುನಾಡಲ್ಲಿ ನಮ್ಮದೇ ಇವತ್ತು ನಾವು ಉಗಾದಿ ಹಬ್ಬ ಇವತ್ತೇ ಆಗ್ಬಿಡ್ತೀವಿ. ನಮಗೆ ದೊಡ್ಡ ಮನೆ ಗೊತ್ತು, ಇಂಡಿಯಾಗೆ ಗೊತ್ತು ಅಂತ ಸಾರಿ ಹೇಳ್ತಾ ಇದೀವಿ. ಸದಾಶಿವನಗರದಿಂದ 4 ಅಶ್ವಮೇಧ ಕುದುರೆಯನ್ನು ಬಿಟ್ಟಿದ್ವು, ಕಟ್ಟಕ್ಕಾಗ್ಲಿಲ್ಲ. 5 ಅಶ್ವಮೇಧ ಕುದುರೆ ಬಿಟ್ಟಿದ್ದೀವಿ. ಕಟ್ಟ ತಾಕತ್ತಿದ್ರೆ ಮುಟ್ಬಿಡ್ಲೆ. ದೊಡ್ಡ ಮನೆ ಗೊತ್ತು, ಇಂಡಿಯಾಗೆ. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ನೋಡೋಂಥ ಮೂವಿ. ತಂದೆ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಬಟ್ ಇವತ್ತು ನಮ್ಮ ತಂದೆ ಇಲ್ಲ. ಈ ಸಿನಿಮಾ ನೋಡಿದಾಗ ನಮ್ಮ ತಂದೆ ತುಂಬ ನೆನಪಾದರು, ತುಂಬ ಕಣ್ಣಲ್ಲಿ ನೀರು ಬಂತು. ಮತ್ತು ಈ ಫೈನಲ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಅಪ್ಪು ಬಾಸ್ ಬರ್ತಾರೆ, ತುಂಬ ಅಳು ಬಂತು, ತುಂಬ ನೋವಾಯಿತು. ತುಂಬ ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಸಮೇತ ಎಲ್ಲರೂ ನೋಡಬೇಕು. ಮತ್ತು ಒಂದು ಟೈಮಲ್ಲಿ ಯುವರಾಜ್ ಕುಮಾರ್ ಅವ್ರ ಬಗ್ಗೆ ಏನೋ ಹೇಳ್ಕೊತಿದ್ರಲ್ವ, ಏನು ಮಾಡ್ತಾರೆ, ಏನು ಮಾಡ್ಬಿಡ್ತಾರೆ ಅಂತ. ಇವತ್ತು ಬಂದು ನೋಡಿ, ಮೊದಲನೇ ಸಿನಿಮಾ ಥರ ಇಲ್ಲ ಇದು. ಒಂದು 15 ಸಿನಿಮಾಗಳು ಮಾಡಿ ಬಂದಿರೋ ಥರ ಇದೆ. ಅವರು ಇಂಡಸ್ಟ್ರಿಗೆ ಸುಮ್ಮನೆ ಬಂದಿಲ್ಲ, ಎಲ್ಲ ಕಲಿತು ಪ್ರಾಕ್ಟೀಸ್ ಮಾಡಿ. ಅವ್ರ ಅಪ್ಪು ಬಾಸ್ ಆಶೀರ್ವಾದ ಇದೆ. ಅಪ್ಪು ಬಾಸ್ ಬೆಂತಟ್ಟಿ ಅವತ್ತು ಅವರಿದ್ದರು, ಇವತ್ತು ಅವರಿಲ್ಲ. ಬಟ್ ಅವ್ರ ಅಭಿಮಾನಿಗಳಿದ್ದಾರೆ, ಇವತ್ತು ಎಂಜಾಯ್ ಮಾಡ್ತಾಯಿದ್ದಾರೆ. ಬಟ್ ಅವರು ಈ ಸೆಲಿಬ್ರೇಷನ್ ನೋಡೋಕ್ಕೆ, ಯುವರಾಜ್ ಕುಮಾರ್ ಅವ್ರ ಸೆಲಿಬ್ರೇಷನ್ ನೋಡೋಕ್ಕೆ ನಮ್ಮ ಬಾಸ್ ಅಪ್ಪು ಇಲ್ಲ. ತುಂಬ ನೋವಾಗ್ತಾ ಇದೆ. ಅವ್ರು ಇವತ್ತಿದ್ರೆ ತುಂಬ ಖುಷಿಪಟ್ಟವರು. ಮಗನ ಸಿನಿಮಾ ನೋಡಿ ನನ್ನ ಮಗ ಈ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ತುಂಬ ಖುಷಿಪಟ್ಟಿರೋರು. ತುಂಬ ಚೆನ್ನಾಗಿದೆ ಮೂವಿ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನೀವು ಆಡಿ ದಾಟೆ ಅಂದ್ಕೊಂಡ್ರಾ? ನೀವು ದಾಟಿರೋದು ಬ್ಲಡ್ ಲೈನ್, ರಕ್ತ ಹರಿದೇ ಹರಿಯುತ್ತೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಶಿವಣ್ಣ. ಯುವ 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 ಸೋಲಲಿ ಅಂತ ಕಾಯುವವರ ಕಾಯಿಸುತ್ತಾ ಇರುವ ಸಿನಿಮಾ ಮಾತ್ರ ಸೂಪರ್ ಆಗೈತೆ. ದೊಡ್ಡ ಮನೆಯಿಂದ ಬಂದ್ರೆ 3ನೇ ಕುಡಿ
ಎಲ್ಲ ಕಡೆ ನಡುಗಿಸ್ತೈತೆ ಅಳ್ಳಾಡ್ ಬಿಸಾಕ್ಬಿಡ್ತು. ಏನ್ ಬರೋದು ನಂಗೆ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಅವೆರಡು ಕಣ್ಣು ಐತಲ್ಲ, ಸಿಂಹದ ಮರಿ ಹುಟ್ಟೋದು ಸಿಂಹನೇ ಹುಟ್ಟೋದು ಅಂತಲ್ಲ. ಏನದು ಎಂಟ್ರಿ ಒಂದ್ ಹೇಳ್ತೀನಿ, ನಿಗಾಡ ಮಾಡ್ತಾರೆ ಟ್ರೋಲ್ ಪೇಜ್ ರೋಸ್ಟು, ನಮ್ಮ ಇವನ ಎಂಟ್ರಿಗೆ ಥಿಯೇಟರ್ ಬಂದು ಬ್ಲಾಸ್ಟ್. ಆಯ್ತು ಡ್ಯಾನ್ಸು ಫೈಟು ನಾನು ಲಾಸ್ಟ್ ಟೈಮ್ ಜಾಕಿ ಫ್ರಮ್ ಟೈಮ್ ಒಂದು ಹೇಳಿದೆ ಸರ್, ಅಪ್ಪ ಬರ್ತಾರ ಡ್ಯಾನ್ಸ್ ಆಗಲಿ ಫೈಟಲ್ಲಿ ಯಾರು ಮಾಡೋಕ್ಕಂತ ಹೇಳಿದೆ. ಬಟ್ ಇವಾಗ ಆ ಫೈಟು ಆ ಡ್ಯಾನ್ಸ್ನ ನೋಡೋಕ್ಕೆ ಅವ್ರ ಮಗನೇ ಬಂದಿರೋದು. ಏನದು ಆ ಬ್ಯಾಕ್ ಕಿಪ್ ಬಿಡ್ತಾರಲ್ಲ, ಬೇರೆ ಯಾರು ಮಾಡೋಕ್ಕಲ್ಲ ಅಂದ್ಕೊಂಡಿದೆ. ಅವ್ರ ರಕ್ತನೇ ಬಂದಿರೋದು. ಏನದು ಬ್ಲ್ಯಾಕ್ ಕಿಪ್ಪು ಆಕಾಶಲ್ಲಿ ಅಪ್ಪ ಬಸ್ ಹೊಡೆದ ಕಾಗ್ಲಾಸು. ಆದ್ರೆ ಈ ಸಿನಿಮಾ ಹೊಡೆದ ಇವ್ರು ಏನು ಗುರೋದು ಕೈಲಾತ ಇರ್ತಾನೆ. ಆ ಶಿವ ಭೂಲೋಕಕ್ಕೆ ಎಂಟ್ರಿ ಕೊಟ್ಟರೆ ನಮ್ಮ ಅಣ್ಣ ಯುವ ಅದೇ ಬರೋ ಹೇಳ್ತೀವಲ್ಲ ದೊಡ್ಡ ಮನೆಯಿಂದ ಎಲ್ಲ ಏನಂತಾರೆ ಅವರು ಇಲ್ಲ ದೊಡ್ಡ ಮನೆಯಿಂದ ಬಂದಾಗ ಕ್ರೇಜ್ ಎಲ್ಲ ಸೂಪರ್ ಇರ್ತದೆ. ಅದೆಲ್ಲ ನೋಡಿದಾಗ ಒಂಥರ ಇಲ್ಲ ಸರ್. ಕ್ಲೈಮ್ಯಾಕ್ಸ್ ಅಂದ್ರೆ ಅಪ್ಪನ ಸೆಂಟಿಮೆಂಟ್ ಜಾಸ್ತಿ ಆಗ್ತದೆ ಸಿನಿಮಾದಲ್ಲಿ. ಏನಪ್ಪ ಅಂತಂದ್ರೆ ಎಲ್ಲರೂ ಹೇಳ್ತಿಲ್ಲ, ತಂದೆ ತಾಯಿ ಹೆಸರಿಡ್ತಾರೆ, ಮಕ್ಕಳು ಹೆಸರು ಉಳ್ಸತ್ರ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ನಮ್ಮ ಅಲ್ಕನ ಮಕ್ಕಳು ಅಂತ ಬೈಕ್ ಓಡಾಡ್ಬಾರ್ದು. ಅದು ಚೆನ್ನಾಗಿ ತೋರಿಸ್ತಾರೆ ಸಿನಿಮಾದಲ್ಲಂತೂ. ಒಂದು ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟು. ರಾಜ್ಕುಮಾರ್ ಆದ್ಮೇಲೆ ಫ್ಯಾಮಿಲಿ ಸಮೇತ ಬಂದು ನೋಡ್ಕೊಂಡು ಅಳ್ಕೊಂಡು ಹೋಗೋ ಸಿನಿಮಾನೇ ಯುವ. ನಿಜವಾಗ್ಲು ಯಾವ ರೇಂಜಲ್ಲಿ ಐತೆ ನಿಜವಾಗ್ಲು ಬೇರೆ ಲೆವೆಲ್ ಆಗೈತೆ ಸಿನಿಮಾ ಮಾತ್ರ. ಸ್ವಿಗ್ಗಿ ಬಾಯ್ಸು ಯಾರೇ ಕಷ್ಟಪಟ್ಕೊಂಡು ರೋಡಲ್ಲಿ ಕಷ್ಟಪಟ್ಕೊಂಡು ಡಿವರೇ ಕೊಡಕ್ಕೆ ಹೋದಾಗ ಬೈಸ್ಕೊಳ್ಳೋದು, ಒಡ್ಸ್ಕೊಳ್ಳೋದು, ಗದ್ಗದ್ದು ಊಟ ಮಾಡೋದು ಎಲ್ಲನೂ ತೋರಿಸವ್ರೆ. ಈ ಕಡೆ ಕಾಮಿಡಿನೇ ಐತೆ, ಸೆಂಟಿಮೆಂಟ್ ಸೂಪರ್ ಐತೆ. ಆಮೇಲೆ ಮನೆ ಟೆನ್ಷನ್ಗೆ ಕೆಲವರು ಆಗ್ಬಿಡ್ತಲ್ಲ ಅವೆಲ್ಲ ಸೂಪರ್ ಐತೆ. ಒಂದಂತ ಹೇಳ್ತೀನಿ, ಇಲ್ಲಿವರೆಗೂ ಯಾರ್ಯಾರು ನಿಗರಾಡ್ತಿರೋ ಬಡ್ದಾಡ್ತಿರೋ ಅವ್ರೆಲ್ಲರಿಗೂ ಬಗ್ಸಿ ಹೊಡೆಯಕ್ಕೆ ಬಂದಿರೋದೇ ನಮ್ಮ ಯುವ. ಸೂಪರ್ ಆಗೈತೆ. ಸ್ಟಾರ್ ಆಗ್ಲೇ ಆಗ್ಬಿಟ್ಟವ್ರು ಅವರು. ಇನ್ ಮುಂದೆ ಎಲ್ಲ ಇಲ್ಲ, ಹಿಂದೆ ನಡೆದಿದ್ಕೆಲ್ಲ ಮುಂದೆ ನಡೆದ್ಕಿಲ್ಲ ಅಷ್ಟು ಪಟ್ಟಿ ಸೇರಿಸಿ ಕೊಡ್ತಾರಂತೆ. ಸೂಪರ್ ಆಗೈತೆ. ಒಂದಂತೂ ಹೇಳ್ತೀನಿ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.